ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸೌಜನ್ಯ. ಸೊ ನೀವು ನನ್ನನ್ನು ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೀರಾ. ಸೊ ನನ್ನ ರೀಸೆಂಟ್ ಮೂವಿ ರಾಜ ಹುಲಿ ಆದಮೇಲೆ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ ಇಂಡಸ್ಟ್ರಿಯಿಂದ. ಅದಾದಮೇಲೆ ನಾನು ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮುಖಾಂತರ. SFS, ವೃಕ್ಷಮಾತೆ ಹಾಗೆ ಹೋಮ್ಲೆಸ್ 50-50 AD ಸಿನಿಮಾ ಮುಖಾಂತರ ನಾನು ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಸೊ SFS ಸಿನಿಮಾ ಹಾಗೆ ಹೋಮ್ಲೆಸ್ 50-50 AD ಸಿನಿಮಾ, ಇದೆರಡು ಸಿನಿಮಾ ಡೇ ಸ್ಪ್ರಿಂಗ್ಸ್ ಪ್ರೊಡಕ್ಷನ್ ಕಡೆಯಿಂದ ನಿರ್ಮಾಣ ಆಗ್ತಾ ಇದೆ. ಪ್ರೊಡ್ಯೂಸರ್ ಬಂದು ನಮ್ಮ ಅನ್ನದಾತರು ಬಂದುಬಿಟ್ಟು, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸಿನಿಮಾ ಲ್ಯಾಂಗ್ವೇಜಲ್ಲಿ ಪ್ರೊಡ್ಯೂಸರ್ ಬಂದು ಅನಿಲ್ ಜಾನ್ ಅವರು ಈ ಎರಡು ಸಿನಿಮಾಗಳನ್ನ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಬೆಂಬಲ ಹೀಗೆ ಇರಲಿ. SFS ಸಿನಿಮಾ ಬಂದು ರಂಜಿತ್ ಕುಮಾರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಹೋಮ್ಲೆಸ್ 50-50 AD ಬಂದು ಇನಾಮ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ತುಂಬ ಒಳ್ಳೆ ಕತೆ ಇಟ್ಕೊಂಡು, ನಾವು ಊಹೆನೇ ಮಾಡೋಕ್ಕೆ ಆಗದೇ ಇರೋವಂಥ ಒಂದು ಸ್ಕ್ರಿಪ್ಟ್ನ ಇಟ್ಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದಾರೆ. ನಾನು ಜಸ್ಟ್ ಈಗ ಟ್ರೇಲರ್ನ ನೋಡಿದೆ ಸಿನಿಮಾದು. ಅಮೇಝಿಂಗ್. ಐ ಜಸ್ಟ್ ಗಾಟ್ ಅ ಗೂಸ್ ಬಂಪ್ಸ್. ಅಮೇಝಿಂಗ್. ನನಗೆ ತುಂಬ ಖುಷಿ ಆಗ್ತದೆ ಈ ಎರಡು ಸಿನಿಮಾಗಳಲ್ಲಿ ನಾನು ಪಾತ್ರ ಮಾಡ್ತಾ ಇರೋದು. ಇಟ್ಸ್ ಮೈ ಪ್ಲೆಷರ್ ಆ್ಯಂಡ್ ಇಟ್ಸ್ ಪ್ರೈಡ್. ನನ್ನ ಒಂದು ಕೆರಿಯರ್ಗೆ ಇದೊಂದು ಕ್ರೌನ್ ಆಗಬಹುದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಹೇಳಿ ಸರ್ ಹೇಗಿರುತ್ತೆ ಅಂತ. ನಾನಂತೂ ಹೋಗಿ ನೋಡೋಕ್ಕಾಗಲ್ಲ. ಐ ಕಾಂಟ್ ಈವನ್ ಗೂಗಲ್ ಇಟ್. ವಾಟ್ ಕೈಂಡ್ ಆಫ್ ಕ್ವಶನ್ ಇಸ್ ದಿಸ್? ಐ ಕ್ಯಾನ್ ಇಮ್ಯಾಜಿನ್ ಹೇಗಿರುತ್ತೆ. ಮೋಸ್ಟ್ಲಿ ರೋಬೋಟ್ಸ್ ಇರುತ್ತೆ ಎಲ್ಲರೂ. ನಾವೆಲ್ಲ ಹಾರ್ಕೊಂಡು ಬರ್ತಾ ಇರ್ತೀವಿ ಅನ್ಸುತ್ತೆ. ಇವಾಗೆಲ್ಲ ರೋಡಲ್ಲಿ ಓಡಾಡ್ತಿರ್ತೀವಲ್ಲ, ಅವಾಗೆಲ್ಲ ಮೋಸ್ಟ್ಲಿ ಡ್ರೋನ್ಸ್ ಇರುತ್ತೆ, ಹಾರ್ಕೊಂಡು ಬರ್ತಿರುತ್ತೆ. ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಡ್ರೋನಲ್ಲಿ ಬರ್ತಿರುತ್ತೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ. ಸರ್ ಆ್ಯಕ್ಚುಲಿ ಈಗ ಏನಾಗ್ಬಿಟ್ಟಿದೆ ಅಂದರೆ 2000 ಕಿಡ್ಸ್ಗೆ, ಐ ಆಮ್ ಅ 90s ಕಿಡ್. ಓಕೆ, 2000 ಕಿಡ್ಸ್ಗೆ 90s ಕಿಡ್ಸ್ ಏನು ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಇವಾಗ 2000 ಕಿಡ್ಸ್ ಅದನ್ನೆಲ್ಲ ನೋಡಬೇಕು ಅಂದರೆ ದೇ ಹ್ಯಾವ್ ಟು ಸಿ ಓನ್ಲಿ ಇನ್ ಇಂಟರ್ನೆಟ್, ಇಲ್ಲರೆ ಮೂವಿ ಮುಖಾಂತರ. ಸೊ ಆ ಥರ ನಮ್ಮ ಅಜ್ಜಿ ತಾತಂದ ಸ್ಟೋರಿ ಎಲ್ಲ ತೊಗೊಂಡು ಹೋಗ್ಬಿಟ್ಟು ನಾವು 50-50 ಅಲ್ಲಿ ತೋರಿಸಿದ್ರೆ ಮೋಸ್ಟ್ಲಿ ಜನರು ಕನೆಕ್ಟ್ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ಇದೆಲ್ಲ, ಸೀರಿಯಸ್ಲಿ. ಅಯ್ಯೋ, ನನಗೇನೋ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಹೋಗಿ ಯಾರು ಸರ್ 50-50 ಇದೆಲ್ಲ ಕೇಳ್ಕೊಂಡು ಕೂತ್ಕೋತಾರೆ. ಈಗ ಪ್ರೆಸೆಂಟ್ದು ಕೇಳಿದ್ರೆ ಆನ್ಸರ್ ಇಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಸೀರಿಯಸ್ಲಿ. ಡೋಂಟ್ ಗಿವ್ ಮಿ ದ ಸರ್ಕಾಸ್ಟಿಕ್ ಸ್ಮೈಲ್. ರಿಯಲಿ ಐ ಡೋಂಟ್ ನೋ. ಅರ್ತ್ ಬಗ್ಗೆ ಎಂಟರ್ಟೈನಿಂಗ್ ಆಗು ತೋರಿಸ್ಬೇಕು, ಆರ್ಟ್ ಬಗ್ಗೆನೂ ಎಂಟರ್ಟೈನಿಂಗ್ ಆಗಿ ತೋರಿಸ್ಬೇಕು. ನೀವು ಏನೇ ಮಾಡಿದ್ರೂ ಎಂಟರ್ಟೈನಿಂಗ್ ಆಗಿ ತೋರಿಸ್ಬೇಕು. ಆವಾಗಲೇ ಸಿನಿಮಾ ಜನ ತಗೊಳ್ಳೋದು ಸಿನಿಮಾನ. ಯಾಕಂದರೆ ಸಿನಿಮಾನೇ ಎಂಟರ್ಟೈನ್ಮೆಂಟ್. ವಾವ್, ಐ ಕಾಂಟ್ ಇವನ್ ಇಮ್ಯಾಜಿನ್ ಯಾವ ಥರ ಇರ್ಬೋದು ಸೆಟ್ ಅಂತ. ಬಿಕಾಸ್ ವಿ ಹ್ಯಾವ್ ಸೀನ್ ಇನ್ ಇಂಗ್ಲೀಷ್ ಮೂವೀಸ್, ನೋ ಹಾಲಿವುಡ್ ಮೂವೀಸ್ ಇನ್ ಆಲ್. ವಾವ್, ಇಟ್ಸ್ ಅಮೇಝಿಂಗ್. ಬಟ್ ಕನ್ನಡ ಇಂಡಸ್ಟ್ರಿಗೆ ಯಾರು ಇದುವರೆಗೂ ಸ್ಕೈ-ಫೈ ಮೂವಿ ಮಾಡಿಲ್ಲ. ಮಾಡ್ತಾ ಇದ್ದಾರೆ ಅಂದರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅವರ್ ಪ್ರೊಡ್ಯೂಸರ್ ಫಾರ್ ದಿಸ್ ಎಫರ್ಟ್. ಗಟ್ಸ್ಬೇಕು ಪ್ರೊಡ್ಯೂಸರ್ಗೆ ಈ ಥರ ಸಿನಿಮಾ ಮಾಡೋಕ್ಕೆ. ಐ ಆಮ್ ಆಲ್ಸೋ ವೇಟಿಂಗ್, ನೋಡೋಣ, ಫಿಂಗರ್ ಕ್ರಾಸ್. ಬಟ್ ಇಮ್ಯಾಜಿನೇಷನ್, ಇಟ್ ವಿಲ್ ಬಿ ಅಮೇಝಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಜನ್ಯ. ಡೇ ಸ್ಪ್ರಿಂಗ್ ಪ್ರೊಡಕ್ಷನ್ ಅವರು ಕ್ರಿಯೇಟಿವ್ ರೈಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಈ ಕಾಂಪಿಟೇಷನಲ್ಲಿ 8th ಗ್ರೇಡಿಂದ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಎಲ್ಲರೂ ಈ ಕಾಂಪಿಟೇಷನಲ್ಲಿ ಭಾಗವಹಿಸ್ಬೋದು. ಈ ಕಾಂಪಿಟೇಷನ್ನ ಉದ್ದೇಶ ಏನು, ಮ್ಯಾಟರ್ ಏನು ಅಂತ ಹೇಳಿದ್ರೆ, ಎನ್ವಿಷನ್ ಆಫ್ ಅರ್ತ್ ಅಂದರೆ ಅವರ್ ಪ್ಲ್ಯಾನೆಟ್ 50-50 ADಯಲ್ಲಿ ಹೇಗಿರುತ್ತೆ ಅನ್ನೋದೇ ಈ ಕಾಂಪಿಟೇಷನ್ ಒಂದು ಮ್ಯಾಟರ್ ಮತ್ತು ಉದ್ದೇಶ ಆಗಿದೆ. ಸೊ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದವ್ರಿಗೆ ಹಾಗೆ ಟಾಪ್ ವಿನ್ನರ್ಸ್ಗೆ ಕ್ಯಾಶ್ ಪ್ರೈಸಸ್ ಇದೆ. ಹಾಗೆ ಟಾಪ್ ಎಂಟ್ರೀಸ್ಗೆ ಬುಕ್ ಸಹಿತ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದವ್ರದ್ದು ಐಡಿಯಾಸ್ ಏನಾದರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಡೇ ಸ್ಪ್ರಿಂಗ್ಸ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡ್ತಿರೋ ಸಿನಿಮಾದಲ್ಲಿ ಅವರ ಐಡಿಯಾಸ್ನ ಇಂಪ್ಲಾಂಟ್ ಮಾಡ್ತಿದ್ದಾರೆ. ಸಚ್ ಅ ಗ್ರೇಟ್ ಆಪರ್ಚುನಿಟೀಸ್ ಫಾರ್ ದ ಸ್ಟೂಡೆಂಟ್ಸ್ ಅಲ್ವಾ? ಸೊ ಇಂಥ ಆಪರ್ಚುನಿಟೀಸ್ ನಾವು ಯಾಕೆ ಮಿಸ್ ಮಾಡ್ಕೋಬೇಕು? ಇವಾಗಲೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಹಾಗೆ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿ. ಆಲ್ ದಿ ವೆರಿ ಬೆಸ್ಟ್.